ಇದು ಎಂತ ಲೋಕವಯ್ಯ, ಹೊಸತನವ ಕೊಡುವ ಹೊಸ ವಿಷಯ ಮರೆವ. ಇದು ಎಂತ ಲೋಕವಯ್ಯ, ಇದು ಎಂತ ಲೋಕವಯ್ಯ, ಹೊಸತನವ ತರುವ ಹೊಸ ಬಯಕೆ ಪಡುವ. ಇದು ಎಂತ ಲೋಕವಯ್ಯ, ಇದು ಎಂತ ಲೋಕವಯ್ಯ. ಮೆಲ್ಲುಸಿರೇ ಸವಿಗ. ನಾಳೆ ಅಂಕಲ್. ಏನೋ ಅಭಿ ಇಲ್ಲಿಗೆ ಬಂದಿದ್ಯಾ? ಅಪ್ಪ ನೀನೇನು ಅಂಕಿರ್ತಿದ್ಯಾ? ಏನೋ ಅಭಿ ಅಂತ ಹೇಳ್ತಿದ್ಯಾರಪ್ಪ. ಮತ್ತೇ ಕರಿಬೇಕು? ಯಜಮಾನ್ರೆ ಅಂತ ಕರಿಬೇಕು. ಹೇಗ್ ಕರಿಬೇಕು? ಯಜಮಾನ್ರೆ ಅಂತ ಕರಿಬೇಕು. ಚಿಕ್ಕ ಹುಡುಗನ ಯಜಮಾನ್ರೆ ಅಂತ ಹೇಗ್ ಕರಿತಾರೋ? ವಯಸ್ಸು ಚಿಕ್ಕದೇ ಆದ್ರೂ ಸ್ಥಾನ ದೊಡ್ಡದು ರೀ. ಯಾರ್ದು? ಅಭಿ ಯಜಮಾನ್ರದು. ನೀನು ಕೂಡ ಹಾಗಂತಿದ್ಯಲ್ಲೇ? ನೀವು ಕೂಡ ಹಾಗೆ ಕರಿಬೇಕಪ್ಪ. ಯಾಕೆ ಅಂತ? ಅದ್ ಹಾಗೆ ಅಪ್ಪ. ಹಾಗೆ ಏನು ಕಾರಣ ಹೇಳಿ ಸಾಯ್ರಿ. ಹೇಳ್ಬಾರ್ದು. ಯಾಕೆ? ಶಾಪ. ಏನೇ? ಶಾಪ ಅಪ್ಪ. ಶಾಪ ಏನೋ ನನ್ನ ಮಗನೇ? ಅಮ್ಮ, ಅಪ್ಪಂಗೆ ಬರೀ ಮರ್ವು ಜಾಸ್ತಿ ಅನ್ಕೊಂಡಿದೆ, ಮೂರ್ಖತನೂ ಇದೆ. ಏನು ಅಂದೆ? ನಾನು ಮೂರ್ಖನಾ? ಇಲ್ಲ ಅಂದ್ರೆ ಏನಪ್ಪ, ಕರಿಬಾರ್ದು ಅಂತ ಹೇಳ್ತಿದೀವಲ್ವಾ? ಯಾಕೆ ಕರಿಬಾರ್ದು ಅಂತ ಕೇಳ್ತಿದೀನಿ. ಸಪೋಸ್ ನಮ್ ಜೈಸರ್ಗೆ ಗಂಡ ಮಗನೇ ಇದಾನೆ ಅನ್ಕೊಳ್ಳಿ. ಅನ್ಕೊಳ್ಳೋದೇನೆ ಹುಚ್ಚಿ. ಗಂಗಾ ಮೇಡಮ್ ಅವರು ಬದುಕೆ ಇದಾರೆ, ಅವ್ರಿಗೆ ಇಬ್ರು ಅವಳಿ ಮಕ್ಳು ಕೂಡ ಇದಾರೆ. ಆ ಮಕ್ಕಳಲ್ಲಿ ಒಬ್ಬ ಗಂಡ ಮಗನೂ ಇದಾನೆ ಅಂತ ಅನ್ಕೊಳ್ಳಿ. ಆ ಹುಡ್ಗನ್ ಏನಂತ ಕರಿತೀರಾ? ಇನ್ನೇನಂತ ಕರೀತಾರೆ? ಯಜಮಾನ್ರೆ ಅಂತ ಕರಿತೀನಿ. ಅದಕ್ಕೆ ಅಭಿ ಯಜಮಾನ್ರನ್ನು ಹಾಗೆ ಕರೀರಿ. ಈ ಅಭಿಗೂ ನಮ್ ಜೈಸರ್ ಮಗನಿಗೂ ಏನೇ ಸಂಬಂಧ? ಅದೇ ಹೇಳ್ಬಾರ್ದು, ಶಾಪ. ಮತ್ತೆ ಶಾಪ ಅಂತೀಯಲ್ಲ, ಏನೇ? ಅಮ್ಮ, ಅಪ್ಪಂಗೆ ಮರ್ವು ಮೂರ್ಖತ್ವ ಜೊತೆ ಪಿಶಾಚತ್ವ ಕೂಡ ಇದೆ. ಏನೋ ನಾನ್ ನಿನ್ಗೆ ಪಿಶಾಚಿ ತರ ಕಾಣಿಸ್ತಿದ್ದೀನೇನೋ? ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಮನುಷ್ಯ. ಎಷ್ಟ್ ಹೇಳಿದ್ರು ಅರ್ಥ ಮಾಡ್ಕೊಳ್ದಿರ ಅವ್ನ ಏನಂತಾರಪ್ಪ? ತಗೊಂಡು ಹೊಡೆದೆ ಅಂದ್ರೆ ಮುಖ ಹೊಡೆದೋಗ್ಬಿಡು. ಅಂಕಲ್. ಏನು? ಅಭಿ ಯಜಮಾನ್ರೆ. ಆಯ್ತು ಯಜಮಾನ್ರೆ. ಏನ್ ಯಜಮಾನ್ರೆ? ನಮ್ ದಿವ್ಯಾ ಈ ಕಡೆ ಬಂದಿದ್ಲಾ? ಬಂದಿಲ್ಲ ಯಜಮಾನ್ರೆ. ಹಾಗಾದ್ರೆ ಹೊಡ್ಕೊಳ್ಳಿ. ಏನು ಏನು ಅಂದೆ? ನಾನು ಪಿಶಾಚಿನ? ಅಮ್ಮ, ದಿವ್ಯಾ ಆಚೆಗಡೆ ಎಲ್ಲೂ ಇಲ್ಲ. ನಾಣಿ ಅಂಕಲ್ ಮನೇಲಿ ಕೂಡ ಇಲ್ಲ. ಎಲ್ಲಿಗೂ ಹೋದ್ಲು? ಅವನ್ ಮನೆಗೆ ಹೋಗಿದ್ದಾಳೋ ಏನೋ. ನಮ್ ಹತ್ರ ಹೇಳ್ತೇನೆ ಹೇಗ್ ಹೋಗ್ತಾಳೆ ಅಬ್ಬಿ, ಅದು ಈ ಟೈಮಲ್ಲಿ? ಮತ್ತೆ ಎಲ್ಲಿಗೆ ಹೋಗಿದ್ದಾಳೆ? ನಿನ್ಗೂ ಅಣ್ಣನ್ಗೆ ಐಸ್ ಕ್ರೀಮ್ ತರೋದಕ್ಕೆ. ಐಸ್ ಕ್ರೀಮ್ಗೋಸ್ಕರ ಹೋಗಿದ್ದ? ಹೌದು ಅಣ್ಣ. ಇದು ನಿನಗೆ, ಇದು ಅಮ್ಮನ್ಗೆ. ತಗೊಳ್ಳಿ. ಮತ್ತೆ ನಿನಗ್ ಬೇಡವೇನೆ? ನಾನ್ ತಿಂದೆ. ಹೌದು, ಐಸ್ ಕ್ರೀಮ್ ತಗೊಳಕ್ಕೆ ನೀ ಹತ್ರ ದುಡ್ಡೇರಿತ್ತು ದಿವ್ಯಾ? ಅದು ಅದು ಹೇಳು ದಿವ್ಯಾ, ನಿನಗೆ ದುಡ್ಡು ಯಾರು ಕೊಟ್ರು? ದುಡ್ಡು ಯಾರು ಕೊಡ್ಲಿಲ್ಲ. ಐಸ್ ಕ್ರೀಮ್ ಅಂಕಲ್ ಹತ್ರ ಸಾಲ ತಗೊಂಡು ಐಸ್ ಕ್ರೀಮ್ ತಗೊಂಡೆ. ಏನು ಸಾಲ ಮಾಡ್ದ? ನಾಳೆ ದುಡ್ಡು ಕೊಡ್ತೀನಿ ಅಣ್ಣ. ಐಸ್ ಕ್ರೀಮ್ ಕರ್ಗೋಗೋಕು ಮುಂಚೆ ತಿನ್ನು. ತಿನ್ನು. ಏನಾಯ್ತಮ್ಮ? ಏನಿಲ್ಲ ಕಣೋ.
ಬರ್ತಾನೆ ಅಲ್ವಾ? ಗಂಗಾ ಬಗ್ಗೆ ಕನ್ಸ್ ಕಾಣ್ತಾ ನಿದ್ರೆ ಮಾಡ್ತಿದ್ದಾನ? ಆದಷ್ಟು ಬೇಗ ಜೈ ಮೈಂಡ್ ಎಲ್ಲ ನಾನೇ ಆಕ್ಯುಪೈ ಮಾಡಬೇಕು. ಅಂದ್ರೆ ಜೈ ಗಂಗನ ಮಕ್ಕಳನ್ನ ಕಂಡುಹಿಡಿಯೋ ಅಷ್ಟರಲ್ಲಿ ನಾನು ಅವ್ರನ್ನ ಕಂಡು ಹಿಡಿದು ಫಿನಿಶ್ ಮಾಡಬೇಕು. ಇದೇನು ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆ. ಅಂದ್ರೆ ಜೈ ಬಂದಿದ್ದಾನಾ? ಸಡನ್ ಆಗಿ ಹಾರ್ಟ್ ಬೀಟ್ ಜಾಸ್ತಿ ಆಯ್ತಲ್ಲ. ನಿಧಾನವಾಗಿ ಅಲ್ವಾ ಜಾಗಿಂಗ್ ಮಾಡ್ತಾ ಇದ್ದೀನಿ. ಏನಾಯ್ತು?